ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಪ್ರತಿ ದಿನ ಬೆಳಗ್ಗೆ 7 ಗಂಟೆಗೆಲ್ಲ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರುತ್ತಾ ಇದ್ದೇನೆ. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಈ ದಿನದ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಮ್ಮ ಭುಜವನ್ನು ತಟ್ಟಿ ನಮ್ಮನ್ನು ಆದರಿಸುತ್ತಾ, ನಮ್ಮನ್ನು ಬಲಪಡಿಸುತ್ತಾ ನಡೆಸುತ್ತಿರುವ ನಿಮ್ಮ ವಿಧಾನಕ್ಕಾಗಿ ವಂದನೆಗಳು. ನಿಮ್ಮ ಮಾತು ನಮಗೆ ಆದರಣೆ ಉಂಟು ಮಾಡುವಂಥದ್ದಾಗಿರುವುದರಿಂದ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಈ ದಿನಗಳಲ್ಲಿ ನಮ್ಮನ್ನು ಯಾರು ಕೂಡ ಭುಜ ತಟ್ಟಿ ನಾನು ನಿಮ್ಮ ಜೊತೆ ಇದ್ದೇನೆ, ಹೋಗಿರಿ, ನಾನು ಸಹಾಯ ಮಾಡ್ತೇನೆ, ಹೋಗಿರಿ, ನೀವು ದಿಗಿಲು ಪಡಬೇಡಿರಿ, ನೀವು ಬಾಧೆ ಪಡಬೇಡಿರಿ, ಭಯ ಪಡಬೇಡಿರಿ ಎಂದು ಆದರಿಸುವಂಥವರು ಇಲ್ಲವೇ ಎನ್ಕರೇಜ್ ಮಾಡುವಂಥವರು ಕಾಣಿಸೋದಿಲ್ವಲ್ಲ. ಎಲ್ಲಿ ನೋಡಿದರೂ ಸಹ ಈ ದಿನ ನಿರುತ್ಸಾಹದ ಮಾತುಗಳೇ ಕೇಳ್ತೇವೆ, ನೆಗೆಟಿವ್ ವರ್ಡ್ಸ್ಗಳೇ ಕೇಳ್ತೇವಲ್ಲವೇ. ಪಾಸಿಟಿವ್ ಆಗಿ ನಾವು ದೇವರ ಮಕ್ಕಳಾಗಿ ನಾವು ಪಾಸಿಟಿವ್ ಆಗಿ ಪ್ರವರ್ತಿಸಬೇಕು. ಯಾಕೆಂದರೆ ನೆಗೆಟಿವ್ನೆಸ್ ಇದೆ, ವ್ಯತಿರೇಕತ್ವ ಅನ್ನೋದು ಇದೆ. ಆದರೆ ಕರ್ತನಿಂದ ಸಮಸ್ತವೂ ಸಾಧ್ಯವಾಗಿರೋದ್ರಿಂದ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲದೇ ಇರುವುದರಿಂದ, ಎಂಥದೇ ಪರಿಸ್ಥಿತಿಯಾಗಿದ್ದರೂ ಕೂಡ ನಮ್ಮನ್ನು ಬಲಪಡಿಸಿ ನಡೆಸುವಂತಹ ಕರ್ತನು ಇದ್ದಾನೆ ಎಂದು ನಾವು ಗುರುತಿಸಬೇಕು. ಹೇಗಿದ್ದೀರಿ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಏನು ನೀವು ಆಲೋಚಿಸ್ತಿರೋದು? ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ನಿನ್ನೆಯ ಕುರಿತಾದ ಆಲೋಚನೆಯಿಂದಲೇ ಈ ದಿನವೂ ಕೂಡ ತುಂಬಿದವರಾಗಿರುತ್ತೇವೆ. ಗತಿಸಿದ ಕಾಲದಲ್ಲಿ ನಡೆದಿರುವ ಕಾರ್ಯಗಳ ಕುರಿತೇ ಆಲೋಚಿಸುತ್ತಾ ಆ ಅವಮಾನಗಳು, ಆ ನಿಂದೆಗಳು, ಆ ಫೇಲ್ಯೂಯರ್ಸ್, ಆ ಅಪಜಯಗಳು, ಆ ಬಾಧೆಗಳು, ಆ ಶ್ರಮೆಗಳು, ಅವುಗಳನ್ನೇ ನೆನಪು ಮಾಡಿಕೊಳ್ತಾ ಇದ್ದೇವೆ ಅಂದ್ಕೊಳ್ಳಿ. ಯಾವತ್ತಿಗೂ ಕೂಡ ನಾವು ಮುಂದೆ ಸಾಗಲಿಕ್ಕಾಗೋದಿಲ್ಲ. ನಿನ್ನೆಯ ಕುರಿತಾಗಿ ಚಿಂತಿಸಬೇಡಿ, ಯಾಕೆಂದರೆ ನಿನ್ನೆ ಎನ್ನುವುದು ನಮ್ಮದಲ್ಲ, ಅದು ಗತಿಸಿ ಹೋಯಿತು. ನಿನ್ನೆ ನಡೆದಿರುವುದು ಈ ದಿನ ನಾವು ತಿರುಗಿ ತಂದುಕೊಳ್ಳಲಿಕ್ಕಾಗಲ್ಲ. ಈ ದಿನ ಜಾಗೃತೆಯಿಂದಿರೋಣ. ಈ ದಿನ ದೇವರ ಸಹಾಯ ಕೋರಿಕೊಳ್ಳೋಣ. ನಿನ್ನೆ ಮಾಡಿರುವ ತಪ್ಪು ಈ ದಿನ ಮಾಡದಂತೆ ಜಾಗೃತೆಯಿಂದಿರೋಣ. ಇನ್ನು ಮೇಲೆ ಮಾಡದಂತೆ ಪಾಠಗಳನ್ನು ಕಲಿಯೋಣ. ಫೇಲ್ಯೂರ್ಸ್ನಿಂದ ಅವಶ್ಯಕತೆ ಇರೋದಾದರೆ ಅಷ್ಟೇ ಹೊರತು ಬಾಧೆಗಳನ್ನು ನೆನೆಸಿಕೊಂಡು ಕುಗ್ಗಿ ಹೋಗೋದಾದರೆ ಸೈತಾನ ನಮ್ಮನ್ನು ಕುಗ್ಗಿಸಿ ಬಿಡ್ತಾನೆ. ನಮ್ಮ ಯೇಸು ಮೇಲಿಂದ ಮೇಲೆ ನಮ್ಮನ್ನು ನೂತನ ಪಡಿಸುವಾತನಾಗಿದ್ದಾರೆ. ಅದಕ್ಕಾಗಿಯೇ ಆ ಗತವನ್ನೆಲ್ಲ ಅಳಿಸಿ ಹಾಕಲ್ಪಡಬೇಕಾದರೆ, ಆ ವಿಷಯದಲ್ಲಿ ಕೆಲವರು ಹೇಳ್ತಾರಲ್ಲವೇ, ಮರೆಯಬೇಕೆಂದು ಪ್ರಯತ್ನಿಸಿದ್ರೂ ಆಗ್ತಾ ಇಲ್ಲವೆಂದು ಅಂತಾರೆ. ಆ ಬಾಧೆ ಮರೀಲಿಕ್ಕಾಗ್ತಿಲ್ಲ, ಅವರು ಅಂದಿರುವ ಮಾತು ಮರೀಲಿಕ್ಕಾಗ್ತಿಲ್ಲ, ಆ ಪರಿಸ್ಥಿತಿ, ಆ ನಿಂದೆ ಸಹಿಸ್ಲಿಕ್ಕಾಗ್ತಿಲ್ಲ ಎಂದು ಪದೇ ಪದೇ ಆಲೋಚಿಸ್ತಾರಲ್ಲವೇ. ಅದಕ್ಕಾಗಿಯೇ ಬೆಳಗ್ಗೆಯೇ ದೇವರ ಸನ್ನಿಧಿಗೆ ನಾವು ಕೂಡಿ ಬರುವಾಗ, ಉದಯದಲ್ಲಿ ದೇವರ ಮಾತು ಕೇಳುವಾಗ, ಆ ದೇವರ ಮಾತಿನಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮ ದೃಷ್ಟಿ ಹಿಂದೆ ನಡೆದಿರುವವುಗಳನ್ನು ಮರೆತು ಬಿಟ್ಟು ಬಿಟ್ಟು ಮುಂದಿರುವವುಗಳನ್ನು ಎದುರುಗೊಳ್ಳಲು ನಮಗೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಯೆಶಾಯನ ಪುಸ್ತಕ 43ನೇ ಅಧ್ಯಾಯ 18ನೇ ವಚನ ಓದುತ್ತಿದ್ದೇನೆ, ಕೇಳಿ. ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಏನಂತೆ? ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಏನಂತೆ? ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಹಾಗಾದರೆ ಇನ್ನೊಂದು ಕಡೆ ಬೈಬಲೇ ಹೇಳುತ್ತೆ ಅಲ್ಲವೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ ಎಂದು. ಅಂದರೆ ಅರ್ಥ ಗೊತ್ತಾ? ನಾವು ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಗತಕಾಲದಲ್ಲಿ ದೇವರು ಮಾಡಿರುವ ಸಹಾಯಗಳ ಕುರಿತಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. ಗತಕಾಲದಲ್ಲಿ ಕರ್ತನು ಹೇಗೆ ಕಾಪಾಡಿದಾರೆಂದು, ಹೇಗೆ ಬಿಡಿಸಿದ್ದಾರೆ ಎಂದು, ಹೇಗೆ ಅದ್ಭುತ ಮಾಡಿದಾರೆಂದು ಅವುಗಳನ್ನು ಮರೆಯಬೇಡಿ. ಆದರೆ ನೀವು ಹೊಂದಿರುವ ಬಾಧೆಗಳು, ಶ್ರಮೆಗಳು, ನಿಮಗೆ ಉಂಟಾದ ನಿಂದೆಗಳು, ಅವಮಾನಗಳು, ನೀವು ಸೋತು ಹೋದ ವಿಷಯಗಳು, ನಿಮ್ಮ ಜೀವಿತದಲ್ಲಿ ಎದುರಿಸಿರುವ ಶ್ರಮೆಗಳ ಕುರಿತಾಗಿ ಆಲೋಚಿಸುತ್ತಾ ಇರಬೇಡಿರಿ. ಅವುಗಳನ್ನೇ ಮನಸ್ಸಲ್ಲಿಟ್ಟುಕೊಳ್ಳುವುದಾದರೆ ದೇವರ ಆಶೀರ್ವಾದಗಳೊಂದಿಗೆ ಮುಂದೆ ಸಾಗಲಿಕ್ಕಾಗೋದಿಲ್ಲ. ದಾವೀದನಿಗೆ ಗೊಲಿಯಾತನು ಎದುರುಗೊಳ್ಳಬೇಕಾದಾಗ ನೀನು ಗೊಲಿಯಾತನಿಗೆ ಸೋಲಿಸ್ಲಿಕ್ಕಾಗಲ್ಲ ಅಂದಾಗ ಜ್ಞಾಪಕ ಮಾಡಿಕೊಳ್ತಾನೆ. ಏನನ್ನು ಜ್ಞಾಪಕ ಮಾಡಿಕೊಳ್ತಾನೆ?
ಅವನ ಅಣ್ಣಂದಿರು ಸಿಟ್ಟಾಗಿರೋದು, ಅಣ್ಣಂದಿರು ಕೋಪಗೊಂಡಿರೋದು, ಅಣ್ಣಂದಿರು ಡಿಸ್ಕರೇಜ್ ಮಾಡಿರೋದು, ರಾಜನು ಕೂಡ ನೀನು ಬಾಲಕನು, ಅವನಾದರೋ ಯುದ್ಧ ಶೂರನು ಎಂಬ ವಿಷಯಗಳನ್ನು ನೆನಪು ಮಾಡಿಕೊಂಡು ಮಾತಾಡ್ತಿದ್ದಾನೋ? ಇಲ್ಲವೇ ಇಲ್ಲ. ಗತಕಾಲದಲ್ಲಿ ನನಗೆ ಒಂದು ಸಿಂಹ ಬೆನ್ನಟ್ಟಿತು, ನನ್ನ ಕುರಿಗಳನ್ನು ಹಿಡ್ಕೊಂಡೋಗಿತು, ನನ್ನ ಕುರಿಗಳ ಮೇಲೆ ದಾಳಿ ಮಾಡಿತು, ಒಂದು ಕರಡಿ ಕೂಡ ಬಂದು ಕುರಿಯ ಮೇಲೆ ದಾಳಿ ಮಾಡಿತು, ನಾನು ಅವುಗಳನ್ನು ಬೆನ್ನಟ್ಟಿ ಹೊಡೆದು ಜಯಿಸಿದ್ದೇನೆ. ಆ ದಿನ ಜಯ ಕೊಟ್ಟಂತಹ ದೇವರು ಈ ದಿನ ಈ ಸುನ್ನತಿ ಇಲ್ಲದ ಗೊಲಿಯಾತನನ್ನು ಜಯಿಸಲು ಶಕ್ತಿ ಕೊಡ್ತಾರೆಂದು ಹೇಳಿ ಮುಂದಕ್ಕೆ ಸಾಗಿದ. ಅದಕ್ಕೆ ಅಪಕಾರಗಳನ್ನು ನೆನೆಸಿಕೊಳ್ಳಬೇಡಿ, ಉಪಕಾರಗಳನ್ನೇ ನೆನೆಸಿಕೊಳ್ಳಿರಿ. ಆ ನೆಗೆಟಿವ್ ವಿಷಯಗಳನ್ನು ನೆನಪಿಟ್ಕೊಳ್ಬೇಡಿ, ನಿಮಗೆ ಪ್ರೋತ್ಸಾಹ ಉಂಟು ಮಾಡುವ ಪಾಸಿಟಿವ್ ವಿಷಯಗಳನ್ನೇ ನೆನಪು ಮಾಡಿಕೊಳ್ಳುತ್ತಾ ಇರಿ. ಗತಕಾಲದಲ್ಲಿ ನಡೆದ ಕಾರ್ಯಗಳನ್ನೆಲ್ಲ ಕರ್ತನು ಕ್ಷಮಿಸಿದ್ದಾರೆ. ಯಾವಾಗ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುತ್ತೇವೋ ಮರುಕ್ಷಣವೇ ದೇವರು ಅವುಗಳನ್ನು ಕ್ಷಮಿಸಿಬಿಡ್ತಾರೆ. ಕ್ಷಮಿಸಲ್ಪಡಲಾರದ ಪಾಪ ಯಾವತ್ತೂ ನಮ್ಮನ್ನು ದೋಷಾರೋಪಣೆ ಮಾಡುತ್ತಲೇ ಇರುತ್ತೆ ನಮ್ಮ ಮೇಲೆ. ಆದರೆ ಅನೇಕರು ಕರ್ತನು ಕ್ಷಮಿಸಿದ ನಂತರವೂ ಕೂಡ ಆ ಪಾಪಗಳನ್ನು ಇನ್ನೂ ಯೋಚಿಸಿ ಕೊರಗಿ ಹೋಗುವಂಥವರು ಕೆಲವರಿದ್ದಾರೆ. ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಸಂಗತಿಗಳನ್ನು ಮರೆತು ಬಿಡಿರಿ. 19ನೇ ವಚನ, ಈಗೋ ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು, ನಾನೊಂದು ನೂತನ ಒಂದು ಹೊಸ ಕಾರ್ಯವನ್ನು ನಿಮಗೋಸ್ಕರ ಮಾಡುತ್ತೇನೆ ಅನ್ನುತ್ತಾರೆ. ಹೌದು ಪ್ರಿಯರೇ, ಪ್ರತಿದಿನ ನಮಗೊಂದು ಹೊಸ ದಿನವಾಗಿದೆ. ನಿನ್ನೆಯ ಫೇಲ್ಯೂರ್ಸ್ ಈ ದಿನ ನಮಗೆ ಅಗತ್ಯವಿಲ್ಲ, ನಿನ್ನೆಯ ಅಪಜಯ ಈ ದಿನ ನಾವು ನೋಡುವ ಅಗತ್ಯವಿಲ್ಲ, ನಿನ್ನೆಯ ಬಾಧೆಗಳು ಈ ದಿನ ನಮಗಿಲ್ಲ ಎಂಬ ಧೈರ್ಯದಿಂದಿರಬೇಕು. ಇಷ್ಟೇನಾ ನನ್ನ ಬದುಕು, ದಿನಾಲು ಇಷ್ಟೇನೋ, ಸಾಯುವವರೆಗೂ ಹೀಗೆ ಇರಬೇಕು ಅಂದ್ಕೊಳ್ಬಾರ್ದು. ಕರ್ತನು ಹೇಳ್ತಾರೆ, ಒಂದು ಹೊಸ ಕಾರ್ಯ ಮಾಡುತ್ತೇನೆ, ನೂತನವಾಗಿ ಸೂರ್ಯೋದಯ ಆಗುವುದನ್ನು ನೋಡಿ. ಸೂರ್ಯೋದಯ ಆಗುವಾಗ ವಾತಾವರಣ ನೋಡಿ ಎಷ್ಟು ಪ್ರಶಾಂತವಾಗಿರುತ್ತೆ, ಅದು ಎಷ್ಟು ಚೆನ್ನಾಗಿರುತ್ತೆ. ನಾವು ಸರಿಯಾಗಿ ರಾತ್ರಿ 7 ಗಂಟೆ 8 ಗಂಟೆಗೆ ನಿದ್ರೆ ಮಾಡಿ ಎದ್ರೆ ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿರ್ತೇವೆ ಗೊತ್ತಾ? ಹೊಸತನವನ್ನು ಕೊಡ್ತಿದ್ದಾರೆ ದೇವರು. ಹೊಸದನ್ನು ಅಂತೆ, ಬಾಡಿ ಹೋದ ಹೂಗಳು ಉದುರಿ ಹೋಗುವಾಗ ಹೊಸ ಹೂಗಳು ಮತ್ತೆ ಹುಟ್ಟಿ ಬರ್ತಾವಲ್ಲವೇ? ಹಾಗೆಯೇ ದೇವರು ನಮ್ಮ ಜೀವಿತದಲ್ಲಿ ಹೊಸ ಆಶೆಗಳು, ಹೊಸ ತಲಾಂತುಗಳು, ಹೊಸ ಪ್ರಣಾಳಿಕೆಗಳನ್ನು ದೇವರು ಆಯಾ ದಿನಕ್ಕೆ ತಕ್ಕಂತೆ ನಮ್ಮೆಲ್ಲರಿಗೋಸ್ಕರ ಅನುಗ್ರಹಿಸುತ್ತಿದ್ದಾರೆ. ಈಗೋ ನಾನೊಂದು ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ಅದು ಈಗಲೇ ತಲೆದೂರುತ್ತಲಿದೆ, ಆದರೆ ಅದರ ಬಗ್ಗೆ ನಾವು ಆಲೋಚಿಸ್ತಿಲ್ಲ, ಗಮನಿಸುತ್ತಾ ಇಲ್ಲ, ಅದನ್ನು ಗುರುತಿಸುತ್ತಾ ಇಲ್ಲ. ಅದಕ್ಕೆ ಯಾವತ್ತೇ ಆಗಲಿ ದೇವರ ಸನ್ನಿಧಿಯಲ್ಲಿ ಕಾದಿರುವಾಗ, ಏನಾಗಿದೆ ದೇವರೇ ಈ ದಿನ ನೀವು ನನಗೋಸ್ಕರ ಮಾಡಿರುವಂತಹ ಹೊಸ ಕಾರ್ಯ, ನನಗಾಗಿ ನೀವಿಟ್ಟಿರುವ ಪ್ರಣಾಳಿಕೆ ಏನಾಗಿದೆ, ನನ್ನ ವಿಷಯದಲ್ಲಿ ನೀವು ಮಾಡುವ ಸಹಾಯ ಎಂಥದಾಗಿದೆ, ಈ ದಿನ ನಿಮ್ಮ ಚಿತ್ತ ಏನಾಗಿದೆ ನನ್ನ ವಿಷಯದಲ್ಲಿ, ನಿಮ್ಮ ನಡೆಸುವಿಕೆ ಏನಾಗಿದೆ ಎಂಬುದಾಗಿ ಕೇಳುವುದಾದರೆ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೋಡಬಲ್ಲೆವು. ಈಗ ತಲೆದೂರುತ್ತಲಿದೆ, ನೀವು ಅದನ್ನು ಕಾಣುವುದಿಲ್ಲವೋ? ಅದನ್ನು ಗುರುತಿಸುವುದಿಲ್ಲವೋ? ಅದರ ವಿಷಯದಲ್ಲಿ ಕರ್ತನನ್ನು ಸ್ತುತಿಸುವುದಿಲ್ಲವೋ? ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಕ್ಕೆ ಸಾಗುವುದಿಲ್ಲವೋ? ನೋಡಿ, ದೇವರ ಕೃಪೆ ನಮ್ಮ ಜೊತೆ ಇರುವಾಗ, ದೇವರ ಸಹಾಯ ನಮ್ಮ ಜೊತೆ ಇರುವಾಗ ಹೊಸತನವನ್ನು, ಹೊಸ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಬಲ್ಲೆವು. ಪ್ರತಿದಿನ ಒಂದು ಹೊಸ ದಿನವಾಗಿರುತ್ತೆ. ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಇನ್ನೂ ಉತ್ತಮವಾದ ಬೆಟರ್ ವೇಯಲ್ಲಿ ದೇವರ ಕೆಲಸಗಳನ್ನು ಮಾಡುವವರಾಗಿರುತ್ತೇವೆ. ನಮ್ಮ ಜೀವಿತ ಉತ್ತಮಗೊಳ್ಳುತ್ತದೆ, ನಮ್ಮ ಆದಾಯ ವೃದ್ಧಿಗೊಳ್ಳುತ್ತದೆ ಮತ್ತು ನಮ್ಮ ಕುಟುಂಬ ಅಭಿವೃದ್ಧಿಯಾಗುತ್ತೆ. ನಾವು ಮಾಡುವ ಕಾರ್ಯಗಳು ಆಶೀರ್ವದಿಸಲ್ಪಡ್ತವೆ. ದೇವರು ಹೇಳ್ತಾರೆ, ನಾನೊಂದು ಹೊಸ ಕಾರ್ಯ ಮಾಡುತ್ತೇನೆ. ಪ್ರತಿ ದಿನ ದೇವರು ನೂತನ ವಾತ್ಸಲ್ಯವನ್ನು ಹುಟ್ಟಿಸುತ್ತಾರೆ. ಯಾವಾಗೋ ವರ್ಷಕ್ಕೊಂದು ಸಾರಿ ಅಲ್ಲ, ಪ್ರತಿ ದಿನ. ಆ ಸೂರ್ಯನು ಸೂರ್ಯೋದಯದಿಂದ ಸೂರ್ಯಾಸ್ತಮ ಆಗುವವರೆಗೂ ಹೊಸತನಕ್ಕಾಗಿ ಎದುರು ನೋಡಬೇಕು, ಹೊಸತನಕ್ಕಾಗಿ ಆಶಿಸಬೇಕು, ಹೊಸ ಯೋಚನೆಗಳೊಂದಿಗೆ ಮುಂದಕ್ಕೆ ಸಾಗಬೇಕು, ಹೊಸ ಬಲವನ್ನು ಹೊಂದಿಕೊಂಡು ರೆಸ್ಟೋರೇಷನ್ ಅನ್ನುತ್ತೇವಲ್ಲವೇ ನಾವು. ನಿನ್ನೆ ರಾತ್ರಿ ಆಯಾಸಗೊಂಡು ಬಲಹೀನರಾಗಿರುತ್ತೇವೆ, ಆದರೆ ಬೆಳಗ್ಗೆ ಎದ್ದೇಳುವಾಗ ಹೊಸ ಬಲದೊಂದಿಗೆ ಎದ್ದೇಳ್ತೇವೆ. ಆ ಶಾರೀರಿಕ ಬಲ ಮಾತ್ರವಲ್ಲ, ಆಧ್ಯಾತ್ಮಿಕ ದೃಢತೆಯೊಂದಿಗೆ ನಾವು ನಮ್ಮ ದಿನದ ಕಾರ್ಯಗಳನ್ನು ಪ್ರಾರಂಭಿಸಬೇಕು. ಈಗೋ ನಾನೊಂದು ಹೊಸ ಕಾರ್ಯ, ನೂತನ ಕಾರ್ಯವನ್ನು ಮಾಡುತ್ತಿದ್ದೇನೆ, ಈಗ ತಲೆದೂರುತ್ತಲಿದೆ, ಕಾಣುವುದಿಲ್ಲವೋ? ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸುವೆನು. ಏನಾಗಿದೆ ಆ ನೂತನ ಕಾರ್ಯ? ಅರಣ್ಯದಲ್ಲಿ ನಾನು ಮಾರ್ಗವನ್ನುಂಟು ಮಾಡುವೆನು. ನೀವೆಂದಾದರೂ ಅರಣ್ಯದೊಳಗೆ ಹೋಗಿದ್ದೀರಾ? ನಾನು ಕೆಲವು ವರ್ಷಗಳ ಹಿಂದೆ ಆ ಅರಣ್ಯದಲ್ಲಿಯೇ 2 ವರ್ಷಗಳವರೆಗೂ
ಬುಡಕಟ್ಟು ಜನರ ಮಧ್ಯದಲ್ಲಿ ಸೇವೆ ಮಾಡುವ ಅವಕಾಶ ದೇವರು ಕೊಟ್ಟಿದ್ದಾರೆ. ಆ ಬುಡಕಟ್ಟು ಜನರ ಬಳಿಗೆ ಹೋಗಲು ದಾರಿಯೇ ಇರೋದಿಲ್ಲ. ಅಲ್ಲಿ ಯಾವುದೇ ಸರಿಯಾದ ದಾರಿ ಇರಲ್ಲ, ಸೈನ್ ಬೋರ್ಡ್ಸ್ ಇರಲ್ಲ. ಕೆಲವು ಸ್ಥಳಗಳಲ್ಲಿ ಕಾಲ್ನಡಿಗೆಯಷ್ಟು ದಾರಿ ಮಾತ್ರ ಇರುತ್ತೆ, ಅದು ಕೂಡ ಸರಿಯಾಗಿ ಕಾಣಿಸಲ್ಲ. ದಟ್ಟವಾಗಿರುವ ಮರಗಳು, ಅವುಗಳ ಒಂದು ಯಾರೂ ಅದನ್ನು ಸೆಟ್ ಮಾಡೋದಿಲ್ವಲ್ಲ. ಅರಣ್ಯ ಅಂದರೆ ಅಸ್ತವ್ಯಸ್ತವಾಗಿರುತ್ತೆ. ಆ ಮರದ ಕೊಂಬೆಗಳೆಲ್ಲ ಡೊಂಕಾಗಿ ಇರ್ತಾವಲ್ಲವೇ, ಒಂದಕ್ಕೊಂದು ಅಂಟಿ ಇರ್ತವೆ. ಒಳಗೆ ಹೋದ್ಮೇಲೆ ಎಲ್ಲಿದ್ದೇವೆಂದು ಗೊತ್ತಾಗಲ್ಲ, ಯಾವ ಕಡೆಗೆ ಹೋಗ್ಬೇಕೆಂದು ಗೊತ್ತಾಗಲಾರದ ಸ್ಥಿತಿಯಲ್ಲಿ ಇರ್ತೇವೆ. ಆದರೆ ಕರ್ತನು ಹೇಳ್ತಿದ್ದಾರೆ, ಅಂತಹ ಅರಣ್ಯದಲ್ಲಿ ನಾನು ದಾರಿಯನ್ನು, ಅಂದರೆ ನೀನು ನಡೆಯುವುದಕ್ಕಾಗಿ ಒಂದು ಒಳ್ಳೆ ಮಾರ್ಗವನ್ನು ನಿನಗೆ ತೋರಿಸ್ತೇನೆ. ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂಬ ಸ್ವರ ಕೇಳಿಸುವಂತೆ ಮಾಡ್ತೇನೆ ಅನ್ನುತ್ತಾರೆ. ಒಂದು ವೇಳೆ ನಾವೆಲ್ಲರೂ ಅರಣ್ಯದಲ್ಲಿ ಇಲ್ಲದಿದ್ರೂ ಕೂಡ ನಮ್ಮ ಬದುಕೇ ಲೋಕಾರಣ್ಯವಾಗಿದೆ. ಈ ಲೋಕವೇ ಒಂದು ಅರಣ್ಯವಾಗಿದೆ. ಈ ಲೋಕದಲ್ಲಿ ತಾಪತ್ರೆ ಪಡುವಾಗ ಕೆಲವೊಂದು ಸಾರಿ ಏನ್ ಮಾಡಬೇಕೆಂದು, ಯಾವ ನಿರ್ಣಯ ತೆಗೆದುಕೊಳ್ಳಬೇಕು, ಯಾವ ಕಡೆಗೆ ಹೋಗಬೇಕೆಂದು ಏನು ಅರ್ಥ ಆಗಲಾರ್ದ ಸ್ಥಿತಿಯಲ್ಲಿದ್ದೇನೆ, ಅಯೋಮಯದ ಪರಿಸ್ಥಿತಿಯಲ್ಲಿದ್ದೇನೆ ಎಂದು ಹೇಳುವಂಥವರು ಬಹಳಷ್ಟು ಜನ ಇದ್ದಾರಲ್ಲವೋ. ನೀವೇನಾದರೂ ಅಂತಹ ಸ್ಥಿತಿಯಲ್ಲಿದ್ದೀರೋ? ಸುತ್ತಲೂ ಸಮಸ್ಯೆಗಳಿವೆ, ಸುತ್ತಲೂ ಕ್ರೂರ ಮೃಗಗಳಿವೆ. ನನ್ನ ಶತ್ರುಗಳು ನನ್ನ ಮೇಲೆ ದಾಳಿ ಮಾಡ್ತಿದ್ದಾರೆಂದು ನಾನು ಒಂಥರ ಭಯದಿಂದ ತುಂಬಿಕೊಂಡಿದ್ದೇನೆ, ಕತ್ತಲೆಯಲ್ಲಿಯೇ ಉಳ್ಕೊಂಡಿದ್ದೇನೆ, ನನಗೆ ದಾರಿ ಗೊತ್ತಾಗ್ತಿಲ್ಲ, ಯಾವ ಕಡೆ ಹೋಗಬೇಕು ದಾರಿ ಗೊತ್ತಿಲ್ಲ ಎಂಬ ಮಾತು ನಾವು ಬಳಸುತ್ತಲೇ ಇರ್ತೇವಲ್ಲವೇ. ಸಾಲದಲ್ಲಿ ಸಿಕ್ಕಾಕೊಳ್ಳುವಾಗ, ಕೆಲವೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಾಗ, ಕೆಲವೊಂದು ಪರಿಸ್ಥಿತಿಗಳಲ್ಲಿ ಚಿಕ್ಕುಗಳು ಹಿಂದೆಯೂ ಮುಂದೆಯೂ ಸುತ್ತಿಕೊಳ್ಳುವಾಗ ದಾರಿ ತೋಚದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಕುಗ್ಗಿ ಹೋಗುವಂಥವರಾಗಿದ್ದಾರೆ. ಆದರೆ ಕರ್ತನು ಹೇಳ್ತಾನೆ, ನನ್ನ ಮಾತನ್ನು ಕೇಳಿರಿ, ನಿಮಗೆ ಮಾರ್ಗ ತೋರಿಸುತ್ತೇನೆ ಅನ್ನುತ್ತಾರೆ. ನಾನು ಈ ದಿನ ನಿಮಗೆ ನೂತನವಾದ ಮಾರ್ಗವನ್ನು ತೋರಿಸುತ್ತೇನೆ. ನಿಮ್ಮ ಬದುಕು ಅರಣ್ಯದ ಹಾಗಿದೆಯೇನು, ದಾರಿ ತೋಚದ ಪರಿಸ್ಥಿತಿಯಲ್ಲಿದ್ದೀರೇನು, ನನ್ನ ಬಳಿಗೆ ಬನ್ನಿರಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆಂದು ಕರ್ತನು ಹೇಳುತ್ತಾನಲ್ಲವೇ. ಪ್ರತಿ ಉದಯದಲ್ಲಿ ಕರ್ತನ ಕೃಪೆಗಾಗಿ ನಾವು ಬೇಡಿಕೊಳ್ಳುವುದಾದರೆ, ನಾವು ಮಾಡುವಂತಹ ಕೆಲಸಗಳ ವಿಷಯದಲ್ಲಿ, ಹೋಗಬೇಕಾದ ಮಾರ್ಗಗಳ ವಿಷಯದಲ್ಲಿ ಕರ್ತನೇ ನಮಗೆ ಮಾರ್ಗದರ್ಶನ ಕೊಡುತ್ತಾರೆ, ತಿಳಿಯಪಡಿಸುತ್ತಾರೆ. ಅರಣ್ಯದಲ್ಲಿ ನಾನು ಮಾರ್ಗಗಳನ್ನು ಏರ್ಪಡಿಸುವೆನು, ಮರಳು ಕಾಡಿನಲ್ಲಿ ನದಿಗಳನ್ನು ಹರಿಸುವೆನು. ಮರಳು ಕಾಡು, ಈ ಮರಳು ಕಾಡು ಎಂದಾದರೂ ನೋಡಿದೀರಾ? ಒಮ್ಮೆ ನಾನು ದುಬೈನಲ್ಲಿರುವ ಆ ದುಬೈ ಮರಳು ಕಾಡಿನಲ್ಲಿ ಹೋದಾಗ ಯಾವ ಕಡೆ ನೋಡಿದ್ರೂ ಕೂಡ ಮರಳಿತ್ತು. ನಮ್ಮ ಕಣ್ಣಿಗೆ ಕಾಣುವಂತೆ ಎಲ್ಲಿಯೂ ನೀರಾಗಲಿ ಇಲ್ಲವೇ ಮರವಾಗಲಿ ಹಸಿರಾದ ಹುಲ್ಲಾಗಲಿ ಕಾಣಿಸೋದಿಲ್ಲ. ಆ ಮರಳು ಕಾಡಿನಲ್ಲಿ ದಾಹ ಏನಾದರೂ ಆಗುವುದಾದರೆ, ತಕೊಂಡೋದ ನೀರು ಮುಗಿದೋದ್ರೆ ಇನ್ನು ಮುಗಿದೋಯ್ತು, ಅಲ್ಲಿ ಒಂದು ಹನಿ ನೀರು ಸಿಗೋದಿಲ್ಲ. ಆದರೆ ಕರ್ತನು ಹೇಳ್ತಿದ್ದಾರೆ, ನಿಮ್ಮ ಬದುಕು ಮರಳು ಕಾಡಿನಂತಾಗ್ಬಿಟ್ಟಿದೆ, ದಾರಿ ತೋಚದ ಪರಿಸ್ಥಿತಿಯಲ್ಲಿದ್ದೀರೇನೋ, ಯಾರು ಕೂಡ ನಿಮ್ಮ ಮೇಲೆ ದಯೆ ತೋರಿಸುತ್ತಾ ಇಲ್ಲವೇನೋ, ಕನಿಕರಿಸುತ್ತಾ ಇಲ್ವೇನೋ, ಯಾರೂ ನಿಮಗೆ ಸಹಾಯ ಮಾಡುತ್ತಾ ಇಲ್ಲವೇನೋ, ಎಲ್ಲರೂ ನಿಮ್ಮನ್ನು ತಳ್ಳಿ ಹಾಕಿದಾರೇನೋ, ನಿಮ್ಮ ಬದುಕು ಒಣಗಿ ಹೋಗಿದೆಯೇನೋ, ನಿಮ್ಮ ಪರ್ಸ್ ಖಾಲಿಯಾಗಿದೆಯೇನೋ, ಬ್ಯಾಂಕ್ ಅಕೌಂಟ್ ನಿಲ್ಲಾಗಿದೆಯೇನೋ, ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಧವಾದ ತೊಂದರೆಗಳಿಗೆ ಒಳಗಾಗಿ ಒಂಥರ ದಾರಿ ತೋಚದ ಪರಿಸ್ಥಿತಿಯಲ್ಲಿ ಇದ್ದೀರೇನೋ, ತಿನ್ನಲು ತಿಂಡಿ ಕೂಡ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಕೆಲವರು ಇದ್ದಾರೆ ಪ್ರಿಯರೇ, ಅದು ನಿಜವಾಗಿದೆ. ಅಂತಹ ಮರಳು ಕಾಡಿನಲ್ಲಿ, ಹನಿ ನೀರು ಕಾಣದಂತಹ ಮರಳು ಕಾಡಿನಲ್ಲಿ ದೇವರೇನು ಹೇಳ್ತಿದ್ದಾರೆ? ಒಂದು ಗ್ಲಾಸ್ ನೀರು ಕೊಡ್ತೇನೆ, ಬಾಟಲ್ ನೀರು ಕೊಡ್ತೇನೆ ಎಂದು ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ ನೋಡಿ, ನಾನು ನದಿಗಳನ್ನು ಹರಿಸುವೆನು. ಏನಂತೆ? ಮರಳು ಕಾಡಿನಲ್ಲಿ ನದಿಗಳನ್ನು ಹರಿಸುತ್ತಾರಂತೆ. ಆ ನೀರು ನಮಗೆ ಉಲ್ಲಾಸ ಉಂಟು ಮಾಡುತ್ತೆ. ಕುಡಿಯುವುದಕ್ಕಾಗಿ ನಮಗೆ ನೀರು ಬೇಕು, ಶುಭ್ರ ಮಾಡಿಕೊಳ್ಳಲು ನೀರು ಬೇಕು. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ದೇವರು ನಮ್ಮನ್ನು ಮಾಡ್ತೇನೆ ಅನ್ನುತ್ತಾರೆ. ನಮ್ಮ ಜೀವಿತದಲ್ಲಿ ಹಸುರುತನ ಕೊಡ್ತೇನೆ ಎಂದು ಹೇಳ್ತಿದ್ದಾರೆ, ಫಲ ಹಾಗೂ ಪ್ರತಿ ಫಲ ಕೊಡ್ತೇನೆಂದು ಹೇಳ್ತಿದ್ದಾರೆ. ಅದಕ್ಕೆ ನಂಬಿರಿ ಯೇಸು ಕ್ರಿಸ್ತನನ್ನು. ಗತದಲ್ಲಿ ಏನೋ ನಡೆದಿರುವುದಕ್ಕೆ ಇನ್ನು ನನ್ನ ಬದುಕು ಇಷ್ಟೇ ಅಂದುಕೊಳ್ಬೇಡಿ. ನಿನ್ನೆ ಏನೋ ನಡೆದಿರುವುದಕ್ಕಾಗಿ ನನ್ನ ಬದುಕು ಇಷ್ಟೇ ಅಂತ ಅಂದುಕೊಳ್ಬೇಡಿರಿ. ದೇವರ ಸನ್ನಿಧಿಗೆ ಬನ್ನಿರಿ, ಆತನು ಕೊಡುವ ವಾಗ್ದಾನಗಳನ್ನು ನಂಬೀರಿ, ಆತನಲ್ಲಿ ನಂಬಿಕೆ ಇಡಿರಿ. ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಗತಕಾಲದ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಅವುಗಳನ್ನೇ ಯೋಚಿಸುತ್ತಾ ಕೂತ್ಕೊಳ್ಬೇಡಿ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಉಂಟು ಮಾಡುತ್ತೇನೆ ಎಂದು ದೇವರು ಹೇಳ್ತಾರೆ. ಇದೇ ಮಾರ್ಗ, ಇದರಲ್ಲಿಯೇ ನಡೆಯಿರಿ ಎಂದು ನನ್ನ ಸ್ವರ ನೀವು ಕೇಳಿಸಿಕೊಳ್ಳುವಂತೆ ಮಾಡುತ್ತೇನೆ ಅನ್ನುತ್ತಾರೆ. ಮರಳು ಕಾಡಿನಲ್ಲಿ ನದಿಗಳನ್ನು ಹರಿಯುವಂತೆ ಮಾಡಿ ನಿಮ್ಮ ದಾಹ ತೀರಿಸುತ್ತೇನೆ ಅನ್ನುತ್ತಾರೆ. ನಿಮ್ಮ ತವಕ ತೀರಿಸುತ್ತೇನೆ, ನಿಮ್ಮ ಅವಶ್ಯಕತೆ ತೀರಿಸುತ್ತೇನೆ, ನಿಮ್ಮ ಹಸಿವೆ ತೀರಿಸುತ್ತೇನೆ, ನೀರಡಿಕೆ ತೀರಿಸುತ್ತೇನೆ, ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿರುವಂತಹ ಅದೇ ಕರ್ತನು ನಮ್ಮೊಂದಿಗಿರುವಾಗ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವ ಕರ್ತನು ನಮ್ಮೊಂದಿಗಿರುವುದರಿಂದ ನಿರುತ್ಸಾಹ ಪಡಬೇಡಿರಿ. ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿರಿ ಪ್ರಿಯರೇ. ನಂಬಿಕೆಯಿಂದ ಪ್ರಾರ್ಥನೆಯಿಂದ ನಮ್ಮ ಜೀವಿತ ಕರ್ತನಿಗೆ ಒಪ್ಪಿಸುವುದಾದರೆ ಅದ್ಭುತ ಕಾರ್ಯಗಳನ್ನು ಕಾಣಬಲ್ಲೆವು.
ಗಾಢಾಂಧಕಾರದಲ್ಲಿ ಬೆಳಕಿನ ಕಿರಣಗಳನ್ನು ಪ್ರಕಾಶಿಸುವಂತೆ ಮಾಡಲು ಕರ್ತನು ಸಿದ್ಧನಾಗಿದ್ದಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಈ ನಿಮ್ಮ ಮಾತುಗಳನ್ನು ಕೇಳ್ತಿದ್ದಾರೋ ತಮ್ಮ ಜೀವಿತದಲ್ಲಿ ಅವರು ಎಂತಹ ಸ್ಥಿತಿಯಲ್ಲಿದ್ದಾರೆಂದು ನಿಮಗೆ ಚೆನ್ನಾಗಿ ಗೊತ್ತಿದೆ ದೇವರೇ. ಗತವನ್ನೇ ಯೋಚಿಸುತ್ತಾ ಕುಗ್ಗಿ ಹೋಗುತ್ತಾ ಕೂತಿರುವಂಥವರನ್ನು ಈ ಉದಯ ಕಾಲದಲ್ಲಿ ತಟ್ಟಿ ಎಬ್ಬಿಸಿರಿ. ನಾನು ನಿಮಗೆ ಹೊಸ ಮಾರ್ಗವನ್ನು ತಯಾರು ಮಾಡುತ್ತೇನೆ, ಅರಣ್ಯದಲ್ಲಿ ನಿಮಗೆ ಮಾರ್ಗಗಳನ್ನುಂಟು ಮಾಡುತ್ತೇನೆ, ಮರಳು ಕಾಡಿನ ಜೀವಿತದಲ್ಲಿ ನಾನು ನದಿಗಳನ್ನು ಹರಿಯುವಂತೆ ಮಾಡುತ್ತೇನೆ ಎಂಬ ಈ ನಿಮ್ಮ ವಾಗ್ದಾನ ನಾವು ಸ್ವಾಧೀನ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ. ಎಸ್, ಕರ್ತನು ನನಗೆ ಆಧರಿಸಿದ್ದಾರೆ, ನನಗೆ ಧೈರ್ಯಪಡಿಸಿದ್ದಾರೆ. ನನ್ನ ಕರ್ತನಲ್ಲಿನ ನಿರೀಕ್ಷೆಯೊಂದಿಗೆ ನಾನು ಮುಂದಕ್ಕೆ ಸಾಗುತ್ತೇನೆ. ಈ ದಿನ ಮೊದಲುಗೊಂಡು ನನ್ನ ಕರ್ತನು ನನ್ನನ್ನು ಆಶೀರ್ವದಿಸುತ್ತಾರೆ, ಒಂದು ನೂತನ ಕಾರ್ಯವನ್ನು ನನಗಾಗಿ ಮಾಡುತ್ತಾರೆ, ನನ್ನ ಬದುಕಿನಲ್ಲಿ ನೂತನವಾಗಿ ಆತನ ಮೇಲೆ ವಾತ್ಸಲ್ಯ ಉಂಟು ಮಾಡುತ್ತಾರೆ, ಮತ್ತೊಂದು ಸಾರಿ ನನಗೆ ತನ್ನ ಕೃಪೆಯನ್ನು ತೋರಿಸುತ್ತಾರೆ ಎಂಬ ನಂಬಿಕೆಯಿಂದ ಮುಂದಕ್ಕೆ ಸಾಗಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಮೂಲಕ ಕಳುಹಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನು ಖಂಡಿತವಾಗಿಯೂ ಅದ್ಭುತ ಕಾರ್ಯ ಮಾಡುತ್ತಾರೆ. ನಿರಾಶರಾಗಬೇಡಿರಿ. ಗತದಲ್ಲಿದ್ದಂತೆ ಜೀವಿತ ಕಾಲ ಇರುತ್ತೇವೆ ಅಂದ್ಕೊಳ್ಬೇಡಿ. ಕರ್ತನಿಗೆ ನಮ್ಮ ಜೀವಿತ ಒಪ್ಪಿಸುವುದಾದರೆ ನಾವು ಫಲಿಸುತ್ತೇವೆ, ಅಭಿವೃದ್ಧಿಯಾಗುತ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.